ಚಿಂತನೆ ನಡೆಸಿದ್ದಾರೆ ಅಂತ ಆ ಪಟ್ಟಿ ಸ್ವಲ್ಪ ತೋರಿಸ್ಬಿಟ್ರೆ ನಂಗೆ ಚಲೋ ಆಗತ್ತೆ. ಪಟ್ಟಿ ಯಾರು ನೋಡ್ಯಾರೋ ಗುರ್ತಿಲ್ಲ. ಅಲ್ಲ ಮನೆ ಉಸ್ತುವಾರಿ ಇಲ್ಲಿ ಯಾರು ಉಸ್ತುವಾರಿ ಅಂತ ನೇಮಕ ಮಾಡಿದ್ರು, ಈ ಕಳೆದ ಒಂದು ವಾರ ಹಿಂದೆ ಅವರು ಪಟ್ಟಿ ರೆಡಿ ಮಾಡಿದ್ದಾರೆ. ಇನ್ನೂ ಅದ್ರಾಗೆ ಶಾರ್ಟ್ ಲಿಸ್ಟ್ ಮಾಡ್ಯಾರೋ ಇಲ್ಲೋ ಯಾವುದೂ ಗೊತ್ತಿಲ್ಲ. ಮತ್ತು ಅಲ್ಲಿ ಹೋಗಿ ನಾನು ಅರ್ಜಿನೂ ಕೊಟ್ಟಿಲ್ಲ. ಮತ್ತು ನಾನು ಓಪನ್ ಮುಖ್ಯಮಂತ್ರಿಗಳು ಬಂದಾಗ ನಾನು ಆಸ್ಪರೆಂಟ್ ಅಲ್ಲಂತೂ ಕ್ಲಿಯರಾಗಿ ಹೇಳಿದ್ದೇನೆ. ಹೀಗಾಗಿ ಆ ಪಟ್ಟಿ ಹೆಂಗೆ ಹೋಗ್ತದಂತ. ಅಲ್ಲ ಸರ್, ನೀವು ಆಕಾಂಕ್ಷೆ ಅಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಯಾವಾಗಲೂ ಕೂಡ ನೀವು ಯಾವತ್ತು ಯಾವುದೇ ಬಟ್ ನೀವು ನಿಲ್ಲಿಸಲೇಬೇಕಂತ ಗಟ್ಟಿಯಾಗಿ ನಿಂತ್ಬಿಟ್ರಿ ಎಲ್ಲರೂ. ಗೊತ್ತಿಲ್ಲ ಅದು ಕೇಳಿ ಬಂದು ನೋಡ್ರಿ, ಅದಕ್ಕೆ ನಾ ರೆಸ್ಪಾನ್ಸಿಬಲ್ ಅದು ಕೇಳಿ ಬಂದ್ರೆ. ಹೀಗಾಗಿ ಇನ್ನೂ ಗಂಭೀರವಾದಂಥ ಚರ್ಚೆಗಳು ನಡೆದಿಲ್ಲ ಈ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ. ಆ ಹಿನ್ನೆಲೆಯಲ್ಲಿ ಮತ್ತು ನಾನು ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದಾಗೂ ಸದ್ಯಕ್ಕೆ ಹೇಳಿದೆ, ನಾನು ಆಸ್ಪರೆಂಟ್ ಅಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದೇನೆ. ಹೀಗಾಗಿ ಸಾರ್ವಜನಿಕ ಅಭಿಪ್ರಾಯ ಏನು ಇರ್ತಾವೆ ಬಿಡ್ತಾವೆ ನಾವು ವಿಚಾರ ಮಾಡಿಲ್ಲ. ಆದರೆ ಯಾರೇ ನಿಂತರೂ ನಾವು ಫೈಟ್ ಮಾಡ್ತೀನಿ ಅಂತ ನಾನು ಮೊನ್ನೆನೂ ಹೇಳಿದ್ರೆ ಇವತ್ತು ಹೇಳ್ತೀನಿ. ಅಲ್ಲ ನಾ ಚಾನ್ಸ್ ಕೊಡೋರು ಯಾರು? ನೀವು ಕೊಡ್ತೀರಿ? ಅಲ್ಲ ನೋಡಿ, ಇದು ಏನಾಗಿದೆ ವೇಗ್ ಪ್ರಶ್ನೆ ಇದೆ, ರೇಗ್ ಕ್ವಶನ್ಸ್. ಇದಕ್ಕೆ ಆನ್ಸರ್ ಕೊಡಬಾರ್ದು ಯಾವಾಗಲೂ ರೇಗ್ ಪ್ರಶ್ನೆಗೆ. ಸರ್, ಈಗ ಸ್ವತಃ ಸಿದ್ದರಾಮಯ್ಯ ನಿಮಗೆ ಆಸಕ್ತಿ ಅಲ್ಲ ಆಸಕ್ತಿ ತೋರಿಸಿಲ್ಲ ಅವರು. ಅವರೊಬ್ಬರು ಆಸ್ಪರೆಂಟ್ ಅಂತದಾರ ಅಷ್ಟೇ ಅಷ್ಟೇ. ಯಾಕಂದ್ರೆ ನಿಮ್ಮಂತ ಹಿರಿಯರು, ಅನುಭವಿಗಳು ಮತ್ತೆ ಜೋಶಿ ಅಂತವ್ರಿಗೆ ಟಕ್ಕರ್ ಕೊಡೋಕೆ ನೀವೇ ಸೂಕ್ತ ಅನ್ನೋದು ಚರ್ಚೆ ಆಗ್ತಿದೆ. ಎಲ್ಲಿ ನೋಡಿ, ಎಲ್ಲಿ ಚರ್ಚೆ ಆಗ್ತದೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ ಪಾರ್ಟಿಯೊಳಗೆ ಇನ್ನೂ ಈಗ ಮುಖ್ಯಮಂತ್ರಿಗಳು ಮನೆ ಹೇಳಿದರು ಮತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಬೇರೆ ಬೇರೆ ಕಾರ್ಯಕ್ರಮ ಸಿಕ್ಕಿದ್ದೇವೆ ನಾವು. ಆದರೆ ಎಲ್ಲಿಯೂ ಈ ಲೋಕಸಭಾ ಎಲೆಕ್ಷನ್ ಸಲುವಾಗಿ ಎಲ್ಲಿ ಚರ್ಚೆ ಆಗೇ ಇಲ್ಲ ಇಲ್ಲಿವರೆಗೂ. ಸರ್, ಅಂದ್ರೆ ಈಗ ದಿಢೀರ್ ದಿಲ್ಲಿ ಭೇಟಿ ನಾನು ಖಾಸಗಿ ಕೆಲಸ ಇತ್ತು ಒಂದು, ಅದು ಸಲುವಾಗಿ ಬೇರೆ ಯಾವುದೇ ಇಲ್ಲ. ಸರ್, ಈಗ ಸೆಂಟ್ರಲ್ ಕ್ಷೇತ್ರದಲ್ಲಿ ಕೆಲ ಕಾಮಗಾರಿಗಳು ಸ್ಥಗಿತಗೊಳ್ಳೋದಕ್ಕೆ ನೀವೇ ಕಾರಣ ಒಂದು ಆರೋಪ ಮಾಡ್ತಾ ಇದ್ದಾರೆ ಸರ್. ನೋಡ್ರಿ, ಒಂದು ರೆಡಿಮೇಡ್ ಎಲ್ಲ ತಯಾರಿದ ಕ್ಷೇತ್ರನ ತೊಗೊಂಡಿದ್ದಾರೆ. ರೆಡಿಮೇಡ್ ಕ್ಷೇತ್ರ ಇದು. ಎಲ್ಲಿ ಒಂದು ಸಾವಿರಾರು ಕೋಟಿ ಕೆಲಸ ಕಾರ್ಯಗಳನ್ನು ಮಾಡಿದಂಥ ವ್ಯಕ್ತಿ 6 ಸಲ ಆರಿಸಿ ಬಂದಾಗ, ಮತ್ತು ಕಳೆದ ಬಾರಿಯಂತೂ ಸಿಕ್ಕಾಪಟ್ಟಿ ಕೆಲಸ ಮಾಡಿದ್ದಾರೆ. ಮತ್ತು ಚುನಾವಣೆ ಮುಂಚೆ 100-200 ಕೋಟಿ ಲೋಕೋಪಿ ಇಲಾಖೆಯಿಂದ ಹಣ ತೊಗೊಂಡಿದ್ದಾರೆ. ಏನು ಕೆಲಸ ನಡೀತಾ ಇವೆಲ್ಲ, ಆ ಕೆಲಸ ನಡೆದಿದ್ದನ್ನು ಸ್ಪೀಡಪ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಇನ್ನು ನನಗೆ ಪ್ರೀತಿಯ ಕ್ಷೇತ್ರ ಇದು, ಸೆಂಟ್ರಲ್ ಕ್ಷೇತ್ರ ಅಂದರೆ ಪ್ರೀತಿಯ ಕ್ಷೇತ್ರ ಇದು. ಇನ್ನೂ ಹೆಚ್ಚು ಡೆವಲಪ್ಮೆಂಟ್ ಕೆಲಸ ಈಗ ನಾನು ಶಾಸಕನ ಇರಲೇ ಇರ್ಬೋದು, ಆದರೆ ವಿಧಾನ ಪರಿಷತ್ ಸದಸ್ಯ ಅನ್ನೋದು ಬರೀಬಾರ್ದು. ಹೀಗಾಗಿ ಈ ಸೆಂಟ್ರಲ್ ಕ್ಷೇತ್ರ ಇನ್ನೂ ಸ್ಟ್ರೆಂಥನ್ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಲಿಕ್ಕೆ ನಂದು ಇನ್ನೂ ಏನು ಶಕ್ತಿ ಕೊಡಬೇಕು ಆ ಶಕ್ತಿ ಕೊಡ್ತೀನಿ. ಮತ್ತು ಹಿಂದೆ ನಾನು ಮಂಜೂರು ಮಾಡಿಸಿದ್ದೆ, ನಾನು ಮಂಜೂರು ಮಾಡಿಸಿದಂತ ಹೇಳೋಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಹಿಂದಿನ ಸರ್ಕಾರ ಅಂತ, ಹಿಂದಿನ ಸರ್ಕಾರ ಇದ್ದಾಗ ಶಾಸಕರು ಯಾರಿದ್ರು ಅದನ್ನು ಹೇಳುವಷ್ಟು ಒಂದು ಸೌಜನ್ಯನೂ ಇಲ್ಲ. ಅವರೇನಾದರೂ ಈಗ ಶಾಸಕರಾದಮೇಲೆ ಏನಾದರೂ ಒಂದು ಪೈಸೆ ಗ್ರಾಂಟ್ ತೊಗೊಂಬಂದಾರನು? ಹಿಂದೆ ಇದ್ದದನ್ನೇ ಕೆಲಸ ಗ್ರಾಂಟ್ಗೆಲ್ಲ ನೀವು ಪತ್ರ ಬರೆದು ಕೊಡ್ಬೇಡ